ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 3. ಆದಿತ್ ತನ್ನ ಹಿಂದಿನ ನೆನಪಿಗೆ ಜಾರಿದ. 1 ವರ್ಷದ ಹಿಂದೆ ನಾನು ಎಂಜಿನಿಯರಿಂಗ್ 3ನೇ ವರ್ಷ ಓದುತ್ತಿರುವ ಸಮಯ. ಬೆಳಗ್ಗೆ ಸ್ವಲ್ಪ ತಡವಾಗಿ ಎಚ್ಚರವಾಯಿತು. ಎದ್ದ ತಕ್ಷಣ ಮನಿ ಕಾಲ್ ಮಾಡಿ, ಇವತ್ತು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಬರುವ ದಿನ, ಬೇಗ ರೆಡಿಯಾಗಿ ಬಾರೋ, ನಾವೆಲ್ಲೇ ನಿನಗೋಸ್ಕರ ಕಾಯ್ತಾ ಇದ್ದೇವೆ ಎಂದು ಹೇಳಿದ. ನಾನು ಬೇಗ ಫ್ರೆಶ್ ಆಗಿ ಬಂದು ಕನ್ನಡಿ ಮುಂದೆ ನಿಂತು ಕೂದಲು ಕೈಯಲ್ಲೇ ಸರಿ ಮಾಡ್ತಿದ್ದೆ. ಹಾಗೆ ನೋಡ್ತಾ ನನ್ನಲ್ಲಿ ಏನೋ ಬದಲಾವಣೆ ಕಂಡಿತು. ಯಾಕೋ ಗೊತ್ತಿಲ್ಲ, ಎಂದಿಗಿಂತಲೂ ಹ್ಯಾಂಡ್ಸಮ್ ಆಗಿದ್ದೆ. ನಾನು ಯಾವತ್ತೂ ಹೀಗೆ ರೆಡಿಯಾಗಿದ್ದಿಲ್ಲ. ಇವತ್ತು ಏನೋ ಹೊಸತನ, ತುಂಬ ಖುಷಿಯಾಗಿದ್ದೆ. ಹಾಗೆ ಸಿಳ್ಳೆ ಹೊಡೆಯುತ್ತಾ ಡೈನಿಂಗ್ ಟೇಬಲ್ ಬಳಿ ಕೂತೆ. ಅಮ್ಮ, ಬೇಗ ತಿಂಡಿ ಕೊಡು, ನಾನಿವತ್ತು ಬೇಗ ಹೋಗಬೇಕು. ಅಮ್ಮ ತಿಂಡಿ ಕೊಟ್ಟರು. ನಾನು ಬೇಗ ಬೇಗ ತಿಂತಿದ್ದೆ. ಅಮ್ಮ ನನ್ನನ್ನೇ ನೋಡ್ತಿದ್ರು. ಗೀತು ಡಾರ್ಲಿಂಗ್, ಏನಾದರೂ ಹೇಳಬೇಕಿತ್ತಾ? ಹ್ಞೂ ಕಂದ, ನನ್ನ ಏಕೈಕ ಪುತ್ರ ಮನೆಗೆ ಸೊಸೆಯನ್ನು ಕರ್ಕೊಂಡು ಬರುವ ಪ್ಲ್ಯಾನ್ ಏನಾದರೂ ಮಾಡ್ತಿದ್ದಾನೋ ಅಂತ ನೋಡ್ತಿದ್ದೆ. ಅಂಥ ಆಸೆ ಎಲ್ಲ ಇಟ್ಕೊಳ್ಬೇಡ ಡಾರ್ಲಿಂಗ್. ನಮ್ಮ ಲೈಫಲ್ಲಿ ಯಾವ ಹುಡುಗಿಗೂ ಜಾಗ ಇಲ್ಲ. ನನಗೆ ಲೈಫಲ್ಲಿ ತುಂಬ ಅಚೀವ್ ಮಾಡಬೇಕು. ಆಮೇಲೆ ಅಪ್ಪನ ಹಾಗೆ ಸಮಾಜ ಸೇವೆ ಮಾಡಬೇಕು ಅಲ್ವೋ? ಇವತ್ತು ನಿನ್ನನ್ನು ನೋಡಿದರೆ ಹೆಣ್ಣು ನೋಡೋಕ್ಕೆ ಅವರ ಮನೆಗೆ ಹೋಗೋ ಥರ ಇದೆ. ಅದಕ್ಕೆ ಹಾಗಂದೆ ಕಣು. ನನ್ನ ಮಗ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ. ಯಾವ ಕೆಟ್ಟ ದೃಷ್ಟಿಯೂ ಬೀಳದೇ ಇರಲಿ. ಹಾಗೆ ನಾನು ತಿಂಡಿ ತಿಂದು ಕಾಲೇಜ್ ದಾರಿ ಹಿಡಿದೆ. ನನ್ನ ಗೆಳೆಯರು ನನಗಾಗಿ ಕಾಯ್ತಾ ಇದ್ದರು. ನಾನು ಅವರ ಬಳಿ ಹೋದೆ. ಏನೋ ಮಗ, ಇವತ್ತು ಹೀಗೆ ರೆಡಿಯಾಗಿ ಬಂದಿದೆಯಾ? ನಾನು ನಿನ್ನನ್ನು ಇದಕ್ಕೂ ಮುಂಚೆ ಈ ಥರ ನೋಡಿಲ್ವಲ್ಲೋ ಎಂದ ಮನೀಶ್. ಆಗ ಸೂರಜ್, ಮಗ, ನಮಗೆ ಹೊಸ ತಂಗಿ ಬರುವ ಸೂಚನೆ ಕಣೋ ಎಂದ. ಏನು ಹೇಳ್ತಿದ್ಯಾ? ಅಮ್ಮ ಮತ್ತೆ ಪ್ರೆಗ್ನೆಂಟಾ? ಮನೀಶ್ ಅಚ್ಚರಿ ವ್ಯಕ್ತಪಡಿಸಿದ. ಅಜಿತ್ ಅವನ ತಲೆಗೆ ಮೊಟಕಿ, ತಂಗಿ ಅಂದರೆ ಅಮ್ಮನ ಮಗಳು ಅಲ್ಲ ಕಣೋ, ಟ್ಯೂಬ್ಲೈಟ್ ಎಂದಾಗ ಆರುಷ್, ನಮ್ಮ ಆದಿ ಹೆಂಡತಿ ಕೂಡ ನಮ್ಮ ತಂಗಿ ಅಲ್ವಾ ಎಂದ. ಹೌದೇನೋ ಆದಿ, ಹುಡುಗಿ ನೋಡಿದ್ಯಾ? ಮತ್ತು ನಂಗೆ ಹೇಳಲೇ ಇಲ್ಲ. ಯಾವಾಗಲೂ ಹುಡುಗಿಯರನ್ನು ಕಂಡ್ರೆ ದೂರ ಇರ್ತಿದ್ದೆ. ಅದು ಯಾವಾಗ ಪ್ರೀತಿ ಮಾಡಿದೆ? ಅಚ್ಚರಿಯಿಂದ ಕೇಳಿದ ಮನೀಶ್. ಎಲ್ಲರೂ ಸ್ವಲ್ಪ ಬಾಯಿ ಮುಚ್ತೀರಾ? ಏನೋ ಅಪರೂಪಕ್ಕೆ ರೆಡಿಯಾಗಿ ಬಂದರೆ ಈ ಥರ ಹೇಳ್ತೀರಲ್ರೋ. ನಾನು ಯಾವ ಹುಡುಗಿನೂ ಪ್ರೀತಿ ಮಾಡಲ್ಲ. ಗಾಟ್ ಇಟ್? ಕೂಲ್ ಮಗ, ಕೂಲ್. ನೀನು ಈ ಥರ ರೆಡಿಯಾಗಿ ಬಂದರೆ ಹುಡುಗಿರು ಇವರನ್ನು ನೋಡಲ್ಲ ಅಂತ ಹೊಟ್ಟೆ ಉರಿ ಈ ನನ್ನ ಮಕ್ಕಳಿಗೆ. ನಮ್ಮ ಗ್ಯಾಂಗಲ್ಲಿ ನಾವಿಬ್ರಲ್ವ ಹ್ಯಾಂಡ್ಸಮ್. ಮನೀಶ್ ಎಂದಾಗ ಸೂರಜ್, ಏನಂದೆ? ಇನ್ನೊಮ್ಮೆ ಹೇಳು, ನಮ್ಗೆ ಕೇಳಿಸ್ಲಿಲ್ಲ ಎಂದ. ಹ್ಯಾಂಡ್ಸಮ್ ಅಂತ ಹ್ಯಾಂಡ್ಸಮ್. ಆದಿ ಓಕೆ, ಬಟ್ ನೀನು ಯಾವ ಆ್ಯಂಗಲಲ್ಲಿ? ಹಿಡ್ಕೊಳ್ರೋ, ಬಿಡಬೇಡಿ. ಎಲ್ಲರೂ ಸೇರಿ ಮನೀಶ್ಗೆ ಸರಿಯಾಗಿ ಗುದ್ದಿದರು. ಹೀಗೆ ನಾವೆಲ್ಲ ಖುಷಿಯಾಗಿರುವಾಗ ನನ್ನ ದೃಷ್ಟಿ ಒಂದು ಕಡೆ ನಿಂತಿತು. ಗಾಳಿಯಲ್ಲಿ ಹಾರಾಡೋ ಕೂದಲು, ಕಾಡಿಗೆ ತಿಡಿದ ಕಡುಕಪ್ಪು ಕಣ್ಗಳು, ಸದಾ ನಗುತ್ತಿರುವ ಮುದ್ದಾದ ಮುಖ, ಸಾಕ್ಷಾತ್ ದೇವತೆ. ಯಾವ ಹುಡುಗಿಯನ್ನು ಗಮನಿಸದ ನಾನು ಇವತ್ತು ಗಮನ ಪೂರ್ತಿ ಆ ದೇವತೆ ಮೇಲೆ. ಸುಂದರವಾದ ಪ್ರಕೃತಿಗೆ ಹೆಣ್ಣು ಎನ್ನಲು ಕಾರಣ ಇವಳೇ ಇರಬೇಕು. ಮರುಭೂಮಿಯಾಗಿದ್ದ ಹೃದಯದಲ್ಲಿ ತುಂತುರು ಮಳೆಹನಿಯ ಸ್ಪರ್ಶವಾಯಿತು. ಯಾರಿವಳು? ಅವಳ ಆಗಮನ ಮನಸ್ಸಿಗೆ ತಿಳಿದಿದ್ದೆ. ಅದಕ್ಕೆ ಇರಬೇಕು. ವಿನಾಕಾರಣ ಬೆಳಗ್ಗೆ ಖುಷಿಯಾಗಿದ್ದೆ. ನನಗೆ ಗೊತ್ತಿಲ್ಲದೆ ಈ ಥರ ರೆಡಿಯಾದೆ. ಮಾಯಾಲೋಕದಲ್ಲಿ ತೇಲುತ್ತಿದ್ದ ನನ್ನನ್ನು ಮನೀಶ್ನ ಧ್ವನಿ ಎಚ್ಚರಿಸಿತು. ಎಚ್ಚೆತ್ತು ನೋಡಿದ ನನಗೆ ಕಂಡಿದ್ದು ಅದೇ ದೇವತೆ. ನನ್ನ ಮನಸ್ಸು ಕತ್ತ ಚೆಲುವೆ. ಲಡ್ಡು ಬಂದು ಬಾಯಿಗೆ ಬಿತ್ತು. ಎಲ್ಲರೂ ನನ್ನ ಹುಡುಗಿನ ರ್ಯಾಗಿಂಗ್ ಮಾಡ್ತಿದ್ರು. ನಾನು ಸ್ವಲ್ಪ ಅವಳನ್ನು ಹೆದರಿಸೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಹಾಳಾದ ಅಜಿತ್, ಏ ಹುಡುಗಿ ನೋಡು, ನಾವು ನಿನ್ನ ಸೀನಿಯರ್ಸ್. ಈಗ ನೀನು ನಾವು ಹೇಳಿದಂಗೆ ಕೇಳಬೇಕು ಎಂದ. ಪಾಪ ನನ್ನ ಹುಡುಗಿ ಅಮಾಯಕಿ ತಲೆ ತಗ್ಗಿಸಿ ಆಯಿತು ಎಂದು ತಲೆ ಆಡಿಸಿದಳು. ಆಗ ನಾನು ಅವಳ ಕೈಗೆ ರೋಸ್ ಕೊಟ್ಟು, ನೋಡು ಅಲ್ಲಿದ್ದಾನಲ್ಲ, ಅವನಿಗೆ ಹೋಗಿ ಐ ಲವ್ ಯು ಹೇಳು ಅಂದೆ. ಇವಳು ಹೇಳ್ತೇ ಇರಲಿ ದೇವರೇ, ಬೇರೆ ಏನಾದರೂ ಮಾಡ್ತೀನಿ ಅಂತ ಹೇಳೆ ಎಂದು ಮನಸ್ಸಲ್ಲೇ ಅಂದ್ಕೊಂಡೆ. ಆದರೆ ನನಗೊಂದು ಶಾಕ್ ಆದಿತ್ತು. ಅವಳು ಆ ರೋಸ್ ನನ್ನ ಮುಂದೆ ಹಿಡಿದು, ಯಾವನಿಗೋ ಯಾಕೆ, ನಿಮಗೆ ಕೊಡ್ತೀನಿ ಎಂದು ಐ ಲವ್ ಯು ಎಂದು ಹೋದಳು. ವೈದ್ಯರು ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು. ಹಾಗಾಯಿತು ನನ್ನ ಕತೆ. ಇವತ್ತು ಒಟ್ಟಿಗೆ 2 ಲಡ್ಡು ಬಾಯಿಗೆ ಬಿತ್ತು. ಅಮ್ಮಾಯಕಿ ಅಳ್ತಾಳೆ,
ಬೇರೆ ಏನಾದರೂ ಮಾಡ್ತೀನಿ ಅಂತಾಳೆ ಎಂದು ಅಂದ್ಕೊಂಡಿದ್ದ ನಾನು ದಡ್ಡ. ಹುಡುಗಿ ಚಮಕ್ ಕೊಟ್ಟು ಹೋದ್ಲು. ನಾನು ಅವಳು ಹೋದ ದಾರಿಯನ್ನು ನೋಡುತ್ತಾ ನಿಂತೆ. ಅಜಿತ್ ಬಂದು ನನ್ನ ಭುಜ ಅಲ್ಲಾಡಿಸಿದಾಗ ನಾನು ವಾಸ್ತವಕ್ಕೆ ಬಂದೆ. ಏನೋ ನೀನು ಮೊದಲೇ ಹುಡುಗಿರು ಅಂದರೆ ಆಗಲ್ಲ, ಇನ್ನು ಇವಳು ಬೇರೆ ನಿಂಗೆ ಐ ಲವ್ ಯು ಅಂದ್ಬಿಟ್ಲು. ನಾನೇನೋ ಆ ಹುಡುಗಿಗೆ ಇವತ್ತು ನಿನ್ನಿಂದ ಕಪಾಳ ಮೋಕ್ಷ ಸಿಗುತ್ತೆ ಅಂದ್ಕೊಂಡಿದ್ದೆ. ಆದರೆ ನೀನು ಯಾಕೋ ಒಳ್ಳೆ ಲೈಟ್ ಕಂಬ ಥರ ನಿಂತಿದ್ಯಲ್ಲೋ. ಮಗ ಬಿದ್ದೆ ಕಣು ಎಂದಾಗ ಎಲ್ಲರೂ ಆಶ್ಚರ್ಯದಿಂದ ನನ್ನನ್ನು ನೋಡಿದರು. ನಾನು ಪ್ರೀತಿಲಿ ಬಿದ್ದೆ ಕಣು ಎಂದು ಖುಷಿಯಿಂದ 2 ಸ್ಟೆಪ್ ಹಾಕಿದೆ. ಆಗ ಅಜಿತ್, ಯಾರೋ ಅವಾಗ ಹೇಳ್ತಿದ್ರು ನಮ್ಮ ಲೈಫಲ್ಲಿ ಹುಡುಗಿಗೆ ಜಾಗ ಇಲ್ಲ, ಪ್ರೀತಿ ಮಾಡಲ್ಲ, ಆ ವ್ಯಕ್ತಿ ಎಲ್ಲೋದ ಎಂದು ಹೇಳಿದ. ನಾನು ಹಾಗೆ ಹೇಳಲಿಲ್ಲ, ನೀನೆಲ್ಲೋ ಕನಸು ಕಂಡಿರಬೇಕು ಎಂದೆ. 5 ನಿಮಿಷದಲ್ಲಿ ಇಷ್ಟು ಬದಲಾಗ್ಬಿಟ್ಯಾ? ವಿಷಯ ಸೀರಿಯಸ್ಸಾ? ಹೌದು ಕಣೋ, ಹೇಳ್ದೆ ಕೇಳದೆ ಹೃದಯದ ಬಾಗಿಲು ತೆರೆದು ಒಳಗೆ ಕೂತ್ಬಿಟ್ಲು. ಇನ್ನೂ ಬಿಡೋ ಮಾತೇ ಇಲ್ಲ. ಸರಿ ಬನ್ನಿ ತಂಗಿಯನ್ನು ಹುಡ್ಕೋಣ ಎಂದ ಆರುಷ್. ಎಲ್ಲರೂ ಸೇರಿ ಫಸ್ಟ್ ಇಯರ್ ಬ್ಲಾಕ್ಗೆ ಬಂದು ಹುಡುಕಿದೆವು. ಎಲ್ಲಿದ್ದಾಳಪ್ಪ ಇವಳು ಎಂದು ಯೋಚಿಸುತ್ತಾ ಒಂದು ಕ್ಲಾಸ್ ರೂಮಿನ ಕಿಟಕಿಯ ಬಳಿ ನಿಂತೆ. ಅಲ್ಲಿ ಲೆಕ್ಚರರ್ ಅಟೆಂಡೆನ್ಸ್ ತೆಗೆದಿದ್ರು. ಕಾನ್ವಿ ಎಂಬ ಹೆಸರು ಕರೆದರು. ನಾನು ನೋಡಿದೆ. ಹುಡುಗಿ ಎದ್ದು ನಿಂತಳು. ಯಾರಪ್ಪ ಅಂತ ನೋಡಿದರೆ ನನ್ನ ಹುಡುಗಿ. ಇಷ್ಟು ಹೊತ್ತು ಯಾರನ್ನು ಹುಡುಕ್ತಿದ್ನೋ ಅವಳು ಕಣ್ಮುಂದೆ. ನಾನು ಅಲ್ಲೇ ನಿಂತು ಅವಳನ್ನು ನೋಡ್ತಾ ಇದ್ದೆ. ಅವಳಿಗೂ ತಿಳಿದಿರಬೇಕು, ನನ್ನನ್ನು ನೋಡಿದ್ಲು. ಹಾಯ್ ಎಂದು ಕೈ ಬೀಸಿ ಒಂದು ಸ್ಮೈಲ್ ಕೊಟ್ಟೆ. ಅವಳು ಏನು ಎಂಬಂತೆ ಹುಬ್ಬೇರಿಸಿದಳು. ನಾನು ಏನೂ ಮಾತನಾಡದೆ ಅವಳನ್ನು ನೋಡ್ತಾ ನಗ್ತಾ ಇದ್ದೆ. ಅವಳು ಏನೋ ಗೊಣಗ್ತಾ ಇದ್ಲು. ಅವಳಿಗೆ ಕೋಪ ಬಂದಿದೆ ಎಂದು ಅರ್ಥ ಆಯಿತು. ಅಷ್ಟರಲ್ಲಿ ಗೆಳೆಯರು ಬಂದರು. ಅವಳು ಸಿಕ್ಕಿದ್ಲು ಎಂದು ತೋರಿಸಿದೆ. ಕ್ಲಾಸ್ ಮುಗಿದ ಮೇಲೆ ಮಾತಾಡೋಣ ಅಂದ್ಕೊಂಡು ಹೋದೆ. ನಾನು ಹೋದೆ ಅಂದ್ಕೊಂಡು ಅವಳು ಕಿಟಕಿ ಹತ್ರ ನೋಡುವಾಗ 2 ಸ್ಟೆಪ್ ಹಿಂದೆ ಬಂದು ಒಂದು ಸ್ಮೈಲ್ ಕೊಟ್ಟು ಕಣ್ಣು ಹೊಡೆದು ಕಾಲರ್ ಎತ್ತಿ ಹೆಂಗೆ ನಾವು ಎಂದು ಸನ್ನೆ ಮಾಡಿದೆ. ಹುಡುಗಿ ಫುಲ್ ಶಾಕ್. ಕ್ಲಾಸ್ ಮುಗಿದ ಮೇಲೆ ಅವಳನ್ನು ಹುಡುಕಿಕೊಂಡು ಹೋದೆ. ಅವಳು ಫ್ರೆಂಡ್ ಜೊತೆ ಹೋಗುವುದನ್ನು ಕಂಡು ಕೂಡಲೇ ಓಡಿ ಹೋಗಿ ಅವಳ ಮುಂದೆ ನಿಂತೆ. ಏನು ಬೇಕು ಎಂದು ಕೇಳಿದಳು. ನೀನು ಬೇಕು ಎಂದೆ. ಒಮ್ಮೆ ನನ್ನನ್ನು ಉರಿಗಣ್ಣಲ್ಲಿ ನೋಡಿ, ನೀವು ಬೆಳಗ್ಗೆ ರ್ಯಾಗಿಂಗ್ ಮಾಡಿದ್ರಿ, ನಾನು ಅದನ್ನು ಲೈಟಾಗಿ ತಗೊಂಡು ಆ ರೀತಿ ನಡ್ಕೊಂಡೆ. ಮತ್ತು ಯಾರಾದರೂ ಆ 3 ಪದ ಹೇಳಿದ ತಕ್ಷಣ ಪ್ರೀತಿ ಹುಟ್ಟಲ್ಲ. ನಿಮಗೆ ನನ್ನ ಮೇಲೆ ಕ್ರಶ್ ಆಗಿದೆ ಅಷ್ಟೆ. ಸುಮ್ಮನೆ ಅದನ್ನೇ ದೊಡ್ಡದು ಮಾಡಬೇಡಿ. ನಾನಿಲ್ಲಿ ಬಂದಿರೋದು ಕಲಿಯೋಕೆ. ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನೋಡು, ನೀನೇನು ಹೇಳಿದ್ರು ಅಷ್ಟೆ. ನೀನು ನನ್ನವಳು. ನಾನೇ ನನ್ನ ಫೋರ್ಸ್ ಮಾಡಲ್ಲ, ಬಟ್ ನಿನ್ನ ದಿನ ಬಂದು ಮಾತನಾಡಿಸುವೆ. ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ನಿನಗೆ ಖಂಡಿತ ಒಂದಿನ ಅರ್ಥ ಆಗುತ್ತೆ ಎಂದು ಹೇಳಿ ಹೋದೆ. ಅದರ ನಂತರ ಒಂದಲ್ಲ ಒಂದು ನೆಪ ಹೇಳಿ ಅವಳನ್ನು ಮಾತನಾಡಿಸ್ತಾ ಇದ್ದೆ. ಅವಳು ನನ್ನ ಮುಂದೆ ಮೌನಗೌರಿ, ಜಾಸ್ತಿ ಮಾತಾಡಲ್ಲ. ಹೀಗೆ ಕಳೆದು ಹೋಗಿದ್ದ ನನ್ನನ್ನು ಸೂರಜ್ ಎಚ್ಚರಿಸಿದ. ಯಾಕೋ, ಏನಾಯಿತು? ನಮ್ಮ ತಂಗಿ ನೆನಪು ಬಂದಿರಬೇಕು. ಯಾಕೆ ಇವತ್ತು ಮಾತಾಡಿಲ್ವಾ? ಇಲ್ಲ ಕಣು, ನಾನು ಹೋಗಿ ನನ್ನ ಜಾನು ಜೊತೆ ಮಾತಾಡಿ ಬರ್ತೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ಅತ್ತ ನಿವಿ ಮತ್ತು ಐಶು ಕ್ಯಾಂಟೀನ್ನಲ್ಲಿ ಹರಟೆ ಹೊಡೆದು ಜ್ಯೂಸ್ ಕುಡಿತಿದ್ರು. ಲೇ, ಆ ಬೇತಾಳ ಬಂದ ಕಣೆ. ಇವನಿಗೆ ದಿನ ನನಗೆ ಕಾಟ ಕೊಡ್ತಿದ್ರೆ ನಿದ್ದೆ ಬರಲ್ವೇನು? ನಿವಿ ಪಾಪ ಕಣೆ ಅವನು. 1 ವರ್ಷದಿಂದ ನೋಡ್ತಾ ಇದ್ದೀನಿ. ನಿನ್ನನ್ನು ಬಿಟ್ಟು ಬೇರೆ ಹುಡುಗಿನ ಕಣ್ಣೆತ್ತಿ ಸಹ ನೋಡಲ್ಲ. ಅವನ ಪ್ರೀತಿನ ಒಪ್ಕೊಳ್ಳೆ. ಐಶು ಪ್ಲೀಸ್, ಎಲ್ಲ ಗೊತ್ತಿದ್ದು ಹೀಗೆ ಹೇಳ್ತಾ ಇದೆಯಾ? ಅಷ್ಟರಲ್ಲಿ ಆದಿ ಬಂದು, ಯಾಕೆ ಚಿನ್ನ ಸಪ್ಪಗಿದೆಯಾ? ನಾನು ಬರಲಿಲ್ಲ ಅಂತಾನ? ನೋಡು, ಈಗ ಬಂದೆ ಅಲ್ವಾ, ಸ್ವಲ್ಪ ನಗಬಾರ್ದಾ? ಅದು ಸರಿ, ನನ್ನನ್ನು ಬಿಟ್ಟು ಒಬ್ಬಳೇ ಜ್ಯೂಸ್ ಕುಡಿತಿದ್ಯಾ? ನನಗೆ ಕೊಡಲ್ವಾ ಎಂದವ ಅವಳು ಅರ್ಧ ಕುಡಿದು ಬಿಟ್ಟ ಜ್ಯೂಸನ್ನು ಇನ್ನೇನು ಕುಡಿಯಬೇಕು. ಅಷ್ಟರಲ್ಲಿ ನೀವಿ ಅದನ್ನು ಎಳೆದು ಅವನಿಗೆ ಕೈ ಮುಗಿದು, ನೋಡಿ, ನಿಮ್ದು ಅತಿ ಆಯಿತು, ದಯವಿಟ್ಟು ಈ ಥರ ಹಿಂಸೆ ಕೊಡಬೇಡಿ ಎಂದು ಅಳುತ್ತಾ ಅಲ್ಲಿಂದ ಹೋಗುವಳು. ಆದಿ ಯಾವತ್ತೂ ನೀವಿ ಅಳುವುದನ್ನು ನೋಡಿರಲಿಲ್ಲ. ಅವಳನ್ನು ಅಳಿಸಿಬಿಟ್ಟೆ ಎಂದು ಬೇಸರದಿಂದ ಅಲ್ಲಿಂದ ಹೊರಟು ಹೋದ. ಶಿವನ್ಯ ಕ್ಲಾಸಿಗೆ ಹೋಗುವ ದಾರಿಯಲ್ಲಿ ಯಾರೋ ಅವಳ ಭುಜ ಹಿಡಿದರು. ಹಿಂತಿರುಗಿ ನೋಡಿದವಳು, ನೀನಾ? ಯಾಕೆ ಲೇಟ್? ಒಟ್ಟಿಗೆ ಬರ್ಬೋದಿತ್ತು ಎಂದು ಹುಸಿ ಮನಸ್ಸು ತೋರಿದಳು. ಆಗ ತನು, ಸಾರಿ ಡಿಯರ್, ಸ್ವಲ್ಪ ಕೆಲಸ ಇತ್ತು, ಇನ್ಮೇಲೆ ಹೀಗಾಗಲ್ಲ. ತನು ಮತ್ತು ಶಿವನ್ಯ ಒಂದೇ ವಯಸ್ಸಿನವರು. ತನು ಅಂದರೆ ಶಿವನ್ಯಾಳ ರವಿ ಮಾವನ ಮಗಳು.
ತನು ಇಷ್ಟು ದಿನ ಊರಲ್ಲಿದ್ದಳು. ಈಗ ಶಿವನ್ಯಾಳ ಜೊತೆ ಕಾಲೇಜಿಗೆ ಸೇರಿದ್ದಾಳೆ. ಇಬ್ಬರು ಒಂದೇ ತರಗತಿ. ಕ್ಲಾಸಿಗೆ ಬಂದವರು ಎಲ್ಲರನ್ನೂ ಪರಿಚಯ ಮಾಡಿಕೊಂಡರು. ಅವರಿಗೆ ಕಾವ್ಯ, ನೇಹಾ, ಶರಣ್, ಗೌರವ್ ಬೆಸ್ಟ್ ಫ್ರೆಂಡ್ಸ್ ಆಗಿ ಸಿಕ್ಕಿದ್ರು. ಇವರೆಲ್ಲ ಕಿರಿಕ್ ಪಾರ್ಟಿ ಆಗಿದ್ದರಿಂದ ಲಾಸ್ಟ್ ಬೆಂಚಿನಲ್ಲಿ ಕುಳಿತುಕೊಂಡರು. ಅಷ್ಟರಲ್ಲಿ ಪ್ರಿನ್ಸಿಪಾಲ್ ಮತ್ತು ಒಬ್ಬರು ಲೆಕ್ಚರರ್ ಬಂದು ಎಲ್ಲರಿಗೂ ಕಾಲೇಜಿಗೆ ವೆಲ್ಕಮ್ ಮಾಡಿ ಚೆನ್ನಾಗಿ ಓದಿ ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ಎಂದು ಹೇಳಿ ಹೋದರು. ಆಗ ಅಲ್ಲಿಗೆ ಪ್ಯೂನ್ ಜೊತೆ ಒಬ್ಬರು ಬಂದರು. ಪ್ರಿನ್ಸಿಪಾಲ್ ಅವರು ಹೊಸ ಲೆಕ್ಚರರ್ ಎಂದು ಪರಿಚಯ ಮಾಡಿಸಿ ಅಲ್ಲಿಂದ ಹೋದರು. ಎಲ್ಲರೂ ಅವರನ್ನು ಕಂಡಿದ್ದೇ ಕಳೆದು ಹೋದರು. ಇಡೀ ಕ್ಲಾಸ್ ನಿಶ್ಶಬ್ದ. ಆದರೆ ಒಬ್ಬರ ಮನಸ್ಸಲ್ಲಿ ಮಾತ್ರ ತಳಮಳ. ಶಿವನ್ಯಾಳ ಬೆಂಚ್ ಬಲಬದಿಯಲ್ಲಿತ್ತು. ಲೆಕ್ಚರರ್: ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಐ ಆಮ್ ಚರಣ್ ರಾಜ್. ನನ್ನ ವಿಷಯ ಕಂಪ್ಯೂಟರ್ ಸೈನ್ಸ್. ಈಗ ನೀವು ನಿಮ್ಮ ಹೆಸರು ಹೇಳಿ ಎಂದು ಎಡಭಾಗದ ಬೆಂಚಿನಿಂದ ಶುರು ಮಾಡಿದರು. ಇದೇ ಸರಿಯಾದ ಸಮಯವೆಂದುಕೊಂಡ ಶಿವನ್ಯ ಅವಳ ವೇಲಿಂದ ಮುಖ ಮುಚ್ಚಿ, ಸರ್ ನನ್ನ ಕಣ್ಣು, ನಾನು ಮನೆಗೆ ಹೋಗ್ತೀನಿ ಎಂದಾಗ ಎಲ್ಲರೂ ಮುಖ ನೋಡಿಕೊಂಡರು. ಇಷ್ಟು ಹೊತ್ತು ಚೆನ್ನಾಗಿದ್ದಾಳಲ್ಲ ಎಂದು. ಲೆಕ್ಚರರ್ ಸರಿ ಎಂದು ಪರ್ಮಿಷನ್ ಕೊಟ್ಟರು. ಆದರೆ ಉಳಿದವರ ಎಕ್ಸ್ಪ್ರೆಷನ್ ನೋಡಿ ಅವರಿಗೆ ಅನುಮಾನ ಬಂದು, ನಿಂತ್ಕೋ ಎಂದು ಅವಳ ಮುಂದೆ ಬಂದವರೇ, ನೀನೆಲ್ಲೋ ನೋಡಿದ್ದೇನೆ ಅನ್ನಿಸ್ತಿದೆ, ಮುಖದಿಂದ ವೇಲ್ ತೆಗಿ. ಅದು ಸರ್ ಕಣ್ಣೋವು. ಪರವಾಗಿಲ್ಲ ಎಂದು ಅವನೇ ವೇಲ್ ತೆಗೆದ. ಇವಳು ಕೈಯಲ್ಲಿ ಮುಖ ಮುಚ್ಚಿಕೊಂಡಳು. ಮುಂದುವರಿಯುವುದು